ಒಗ್ಗರ್ನೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಹಪ್ಪಳ ರೆಸಿಪಿ ಮಾಡಿ ತೋರ್ಸದೇನಿ. ಇದು ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಇದ್ರೆ ಬಿ ತಿನ್ನಾಕ ಬಹಳ ಮಸ್ತ್ ಆಗಿರ್ತಾವು. ಈ ಹಪ್ಪಳ ಮಾಡ್ಕೊಳಕ್ ನಮಗ ರುಬ್ಬಬೇಕಂತಿಲ್ಲ, ಲಡಿಸ್ಬೇಕಂತಿಲ್ಲ. ಒಬ್ರ ಇದ್ರೆ ಬಿ ಬಹಳಷ್ಟ ಹಪ್ಪಳ ಮಾಡ್ಕೋಬಹುದು. ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಹಪ್ಪಳ ಮಾಡಾಕ ಅಕ್ಕಿ ಬೇಕು. ನೀವು ಎಷ್ಟ್ ಮಾಡ್ಕೊರ್ದಿರ್ಲ ಅಷ್ಟ್ ನೋಡಿ ಅಕ್ಕಿ ತಗೋರಿ. ನಾ ಇಲ್ಲಿ 1 ಗ್ಲಾಸ್ ಆಗುವಷ್ಟ ರಾಶಿನ ಅಕ್ಕಿ ತಗೊಂಡೇನು. ಇವತ್ತನ್ನ ನಾವು ನೆನೆ ಹಾಕೋಬೇಕು. 7-8 ತಾಸಾದ್ರೂ ನೆನ್ಸ್ಕೋಬೇಕು ಅಕ್ಕಿ. ಈಗ ನಾನು ರಾತ್ರಿ ನೆನೆ ಹಾಕೊಂಡೇನು 1 ಗ್ಲಾಸ್. ಇಲ್ಲಿ ನೋಡ್ರಿ ತೊಳೆದ ರಾತ್ರಿ ನೆನೆ ಹಾಕಿದೇನು. ಇವ ನೆನೆದ್ದವು. ಈಗ ಇನ್ನೊಂದ್ ತೊಳೆದ ಕಸಿಂದ ನೀರ್ ತಕ್ಕೋತೇನೆ ಎಲ್ಲ. ಇದ್ ನೋಡ್ರಿ ನೀರ್ ತಕ್ಕೊಂಡೇನು. ನಾ ಇಲ್ಲಿ ಒಂದ್ ಕುಕ್ಕರ್ ತಗೊಂಡೇನು. ಇಲ್ಲಿ ನೋಡ್ರಿ 1 ಗ್ಲಾಸ್ ಅಕ್ಕಿ ತಗೊಂಡೇನು. ನಾನು 5 ಗ್ಲಾಸ್ ನೀರ್ ಹಾಕೋಬೇಕು ನಾವ. ನೋಡ್ರಿ 5 ಗ್ಲಾಸ್. ಈಗ ಇದನ್ನ ಗ್ಯಾಸ್ ಹಚ್ಚಿ ನೀರ್ ಹೆಸರು ಬರಾಕ್ ಇಡುನು. ಈಗ ಉಪ್ಪು ಹಾಕ್ತಾನ ನಾನು. ರುಚಿಗೆ ಎಷ್ಟ್ ಬೇಕಾಗ್ತೈತ್ ನೋಡಿ ಹಾಕೋರಿ. ಈ ಹಪ್ಪಳ ಮಾಡ್ಕೊಳಕ ನಮಗ ಹಪ್ಪಳ ಖಾರ ಬೇಕು. ನಾ ಇಲ್ಲಿ 1 ಚಮಚ ಹಪ್ಪಳ ಖಾರ ಹಾಕದೇನು. ಹಪ್ಪಳ ಖಾರ ಹಾಕಿ ಮಾಡ್ಕೋದ್ರಿಂದ ಹಪ್ಪಳ ಚಲೋ ಬರ್ತಾವು. ಹೊಳ್ಳಾಗಿ ಒಂದ್ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಆಗಿ ಬರ್ತಾವು. 1 ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕದನ್ನ ನಾನು. ನೀವು ಬೇಕಂದ್ರ ಹಾಕೋಬಹುದು, ಇಲ್ಲಂದ್ರ ಪ್ಲೇನ್ ಉಪ್ಪ ಜೀರಿಗೆ ಅಷ್ಟ ಬಿ ಹಾಕಿ ಮಾಡ್ಕೋಬಹುದು. ಇಲ್ಲಾಂದ್ರೆ ಹಸಿ ಮೆಣಸಿಕಾಯಿ ಬಿ ಹಾಕಿ ಮಾಡ್ಕೋಬಹುದು. ಜೀರಿಗೆ 1 ಚಮಚ ಹಾಕ್ತಾನ ನಾನು. ಈಗಿದ ಹೆಸರು ಬರ್ಲಿ ತಿರುವಾಡ್ರಿ ಎಲ್ಲ ಒಮ್ಮೆ. ಇದ ನೀರ್ ಹೆಸರು ಬಂದೈತಿ. ಅಕ್ಕಿ ನೆನೆ ಹಾಕಿ ಇಟ್ಕೊಂಡೆಲ್ಲ ಇವತ್ನೀಗ ಈ ತರ ಹಾಕ್ಬೇಕು. ಅಕ್ಕಿ ಹಾಕಿದೆ ನಾನು. ಒಮ್ಮೆಲ್ಲ ತಿರುವಾಡ್ರಿ. ಇದ್ ನೋಡ್ರಿ ಆಲ್ರೆಡಿ ಕುದಿಯಾದೈತಿ. ಈಗ ಕುಕ್ಕರ್ಲಿ ಡಕ್ಕುನು. ಇದನ್ನ ನಾವ 6 ವಿಜಿಲ್ ಬರುತ್ತಕ್ಕೆ ಕುದಿಸ್ಕೋಬೇಕು. ಫಸ್ಟ್ ಒಂದ್ ಬರುತ್ತಕ ನೀವ ಉರಿ ಹೆಚ್ಚಿಟ್ಕೊಂಡ್ ಮಾಡ್ಕೋರಿ. ಒಂದ್ ಬಂದ್ ಬಳಕ ಉರಿ ಕಡಿಮೆ ಮಾಡ್ಕೊಂಡ ಮತ್ತೊಂದ್ 4-5 ಬರುತನ ಕುದಿಸ್ಕೋರಿ. 6 ವಿಜಿಲ್ ಆಗ್ಬೇಕ ತೋರಿಸ್ತಾರ ನಾ ನಿಮ್ಗ. ಕುಕ್ಕರ್ ವಿಜಿಲ್ ಆಗಿ ತಣ್ಣಗಾಗೈತಿ. ತೆಗದ್ ನೋಡೋಣ ಬರ್ರಿ. ಇದನ್ನ ಈ ತರ ತಿರುವಾಡ್ಬೇಕು. ಇದ್ ನೋಡ್ರಿ ಹಣ್ಣಾಗಿ ಕುದ್ದೈತಿದ. ನಾವ್ ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಇದ್ ಕಲರ್ ಈ ತರ ಬಂದೈತಿ. ನೀವು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಬೆಳ್ಳಗಾಗಿ ಬರ್ತೈತಿ. ಈ ತರ ಒಂದ್ ಸ್ವಲ್ಪ ತಿರುವಾಡ್ರಿ. ಪೂರಾ ರೈಸ್ ಇರ್ತೈತ್ಲ ಅದ ಎಲ್ಲಾ ಮ್ಯಾಶ್ ಆಗ್ತೈತಿ. ಇದನ್ನ ನೀವು ಬಿಸಿ ಇದ್ದಾಗ ಮಾಡ್ಕೋಬೇಕು. ಚಲೋದಂಗ ಆಗ್ತೈತಿ. ಮತ್ ಬಾಳ ಬಿ ಏನ್ ಮಾಡಾಕ್ ಹತ್ತಾನಿಲ್ಲ. ನೋಡ್ಬೋದು ನೀವು ಆಲ್ರೆಡಿ ಇದ ಹಣ್ಣ ಕುದ್ದೈತಿ. ಇದ್ ನೋಡ್ರಿ ಪೂರಾ ಇದೆ ಎಲ್ಲ ರೈಸ್ ಒಡದ್ ಕಸಿಂದ ಹಿಟ್ಟಗತೆಕ್ ಆಗೈತಿ. ಇದೀಗ ಸುಡಾದೈತಿ. ಇದೊಂದ್ ಸ್ವಲ್ಪ ಆರ್ಲಿ. ಆರಿದ ಬಳಿಕ ನಾವು ಹಪ್ಪಳ ಮಾಡ್ಕೊಳ್ಳೋನು. ಆರಿ ನಾವು ಸ್ವಲ್ಪ ಗಟ್ಟಿವೇ ಆಗ್ತೈತಿ ಅದ. ಆರ್ಲಿ. ಇದನ್ನ ಒಂದ್ ಬ್ಯಾರೆ ಪ್ಲೇಟ್ನಾಗ ತೆಗೆದು ಇಟ್ಕೊಂಡ್ರಿ ಅಂದ್ರ ಲಘು ಆರ್ತೈತಿ. ಹಪ್ಪಳ ಮಾಡ್ಕೊಳಕ ಈ ತರ ಪಾಲಿಥಿನ್ ಬೇಕು ನಮಗ. ಇಲ್ಲಿ ನೋಡ್ರಿ ನಾ ಈಗ ಚೌಕಾಗಿ ಈ ತರ ಕಟ್ ಮಾಡಿ ಇಟ್ಕೊಂಡೇನು. ನೀವು ಪಾಲಿಥಿನ್ ಯೂಸ್ ಮಾಡಂಗಿಲ್ಲ ಅಂದ್ರ ಒಂದ್ ಕಾಟನ್ ಬಟ್ಟೆ ತಗೊಂಡ್ ಬಿ ಮಾಡ್ಕೋಬಹುದು. ಈ ಪಾಲಿಥಿನ್ಗ ಎಣ್ಣೆ ಹಚ್ಕೋಬೇಕು ನಾವ. ಫಸ್ಟ್ ಒಂದ್ ಹಾಕೋಬೇಕಾದ್ರ ಅಷ್ಟ ಎಣ್ಣೆ ಹಚ್ಕೊಂಡ್ ಹಾಕೋರಿ. ಆಮ್ಯಾಗೇನ ಹತ್ತಂಗಿಲ್ಲ. ಒಂದ್ ಸ್ವಲ್ಪ ಹಚ್ಚಿ ಹಾಕೋರಿ. ಬಹಳಷ್ಟು ನೀವು ಎಣ್ಣೆ ಹಾಕಿ ಹಚ್ಕೊಂಡ್ರಿ ಅಂದ್ರ ನಾವು ಹಪ್ಪಳ 1 ವರ್ಷ ತನ ಇಡ್ತೇವು. ಆಗ ಒಂದ್ ಸ್ವಲ್ಪ ಸ್ಮೆಲ್ ಬರಾಕ್ ಹಿಡಿತಾವು. ಆದಟ್ಟ ಎಣ್ಣೆ ಕಡಿಮೆ ಹಚ್ಚಿ ಮಾಡ್ಕೋರಿ. ಬಟ್ಟೆಯಿಂದ ಬಿ ಮಾಡ್ಕೋಬಹುದು. ಬಟ್ಟೆನ ನೀರಾಗ ಒದ್ದೆ ಮಾಡಿ ತೆಗದ್ ಕಸಿಂದ ಎಣ್ಣೆ ಹಚ್ಚಾಕ ಹತ್ತಂಗಿಲ್ಲ ನಮಗ. ಇದ ಹಿಟ್ಟ ಆರೈತಿ. ಈಗ ಹಪ್ಪಳ ಮಾಡ್ಕೊಳ್ಳೋಣ ನಾವ. ಎಣ್ಣೆ ಹಚ್ಕೊಂಡಿಲ್ಲ. ಈ ಕವರ್ ತಗೊಂಡೆ ನಾನು. ಈ ಕವರ್ ತಗೊಂಡ ಈ ಹಿಟ್ಟ ಈ ತರ ನಡಿವಿಡ್ರಿ. ಈ ಕವರ್ ಬಿ ಎಣ್ಣೆ ಹಚ್ಕೊಂಡಿರ್ತೇವಲ್ಲ, ಎಣ್ಣೆ ಹಚ್ಕೊಂಡದ್ ಕವರ್ ಈ ತರ ಆಗ್ಬೇಕು. ಇಟ್ಟ ಕಸಿಂದ ಒಂದ್ ಈ ತರ ಪ್ಲೇಟ್ ತಗೊಂಡ ಇದ್ ನೋಡ್ರಿ ಈ ತರ ಪ್ರೆಸ್ ಮಾಡ್ಕೋತ ಹೋಗ್ರಿ. ಏನು ಲಡ್ಸೋದ್ ಬೇಡ, ಏನ್ ಬೇಡ. ಎಷ್ಟ್ ಸುಲಭವಾಗಿ ಮಾಡ್ಕೋಬಹುದು ನಾವ ನೋಡ್ಬೋದು.
ಆಗ 1-2 ಸೆಕೆಂಡ್ನ್ಯಾಗ ಹಿಂಗಿಟ್ಟು ಒಂದ್ ಸ್ವಲ್ಪ ಈ ತರ ಪ್ರೆಸ್ ಮಾಡ್ರೆ ಸಾಕು, ತಾನ ಆಗ್ತೈತಿ ಅದ. ನೋಡ್ಬೋದು ನೀವು ಎಷ್ಟ್ ತೆಳ್ಳಗಾಗಿ ಎಷ್ಟ್ ಮಸ್ತಾಗಿ ಬಂದೈತಿ ಅದ. ಇಲ್ಲನ ಒಂದ್ ಕೆಳಗಡೆ ಕವರ್ ಹಾಕಿದೆನು. ಇದ್ ಹಪ್ಪಳ ಮಾಡ್ಕೊಂಡೇವಲ್ಲ ಇದನ್ನ ಈ ತರ ಹಾಕಿಬಿಟ್ಟೆ ತಕ್ಕೋಬೇಕು ನಾವ. ನೋಡ್ಬೋದು ಎಷ್ಟ್ ಸುಲಭವಾಗಿ ಎದ್ದು ಬರ್ತೈತಿ. ಈ ತರ ಬಿ ಮಾಡ್ಕೋಬಹುದು. ನಾವು ಪಾಲಿಥಿನ್ ಮ್ಯಾಗ ಹಾಕಿ ಬಿ ಹಾಕೋಬಹುದು. ಇಲ್ಲಂದ್ರೆ ನೀವು ಡೈರೆಕ್ಟ್ ಆಗಿ ಹಿಟ್ಟು ತಗೊಂಡ ಈ ಪಾಲಿಥಿನ್ ಮ್ಯಾಗ ಹಾಕೋರಿ. ಹಿಟ್ಟು ಹಾಕೊಂಡ ಈ ಪಾಲಿಥಿನ್ ಈ ತರ ಇಟ್ಕೊಂಡ ಪ್ಲೇಟ್ ತಗೊಂಡ ಈ ತರ ಪ್ರೆಸ್ ಮಾಡ್ಕೋರಿ. ನೋಡ್ಬೋದು ನೀವು ಈ ತರ ಬಿ ಮಾಡ್ಕೋಬಹುದು. ನಿಮ್ಗೆ ಎಷ್ಟು ತಿಳ್ಬೇಕಲ್ಲ ಅಷ್ಟು ಮಾಡ್ಕೋಬಹುದು. ಇದ್ ನೋಡ್ರಿ ಹಾಕಿಂದ ಈ ತರ ಪಾಲಿಥಿನ್ ತಕೋಬಹುದು. ನೋಡ್ರಿ ಎಷ್ಟು ಸಿಂಪಲ್ ಐತಿ ಹಬ್ಬಳ. ಎಣ್ಣೆ ಬಿ ಒಮ್ಮೆ ಹಚ್ಕೊಂಡೆ ನಾನ, ಒಳ್ಳೆ ಎಣ್ಣೆ ಹಚ್ಚಿಲ್ಲ. ಎಲ್ಲಾ ಹಪ್ಪಳ ಬಿ ಇದೇ ತರ ಮಾಡ್ಕೊತೇನು. ಈ ಹಪ್ಪಳ ಮಾಡ್ಕೊಳ್ಳೋದ ಎಷ್ಟು ಸಿಂಪಲ್ ಐತಿ ನೋಡ್ರಿ. ಮತ್ ಇವತ್ನೇನ್ ಒಣ ಹಾಕಕ್ ನಮಗ್ ಬಿಸಿಲು ಬೇಕಂತಿಲ್ಲ. ನಾ ಒಳಗ ಮನ್ಯಾಗ ಹಾಕಾದೇನ್ ಇವತ್ನ. ಫ್ಯಾನ್ ಕೆಳಗಡೆ ಬಿ ಹಾಕೋಬಹುದು ನೀವು, ಬಿಸಿಲು ಏನ್ ಬೇಕಾಗುದಿಲ್ಲ. ಬಹಳ ಸಿಂಪಲ್ ಐತಿ ನೋಡ್ರಿ. ಎಲ್ಲಾ ಹಪ್ಪಳಾನು ಮಾಡ್ಕೊಂಡೆ ನಾನ. ಈ ಹಪ್ಪಳ ಮಾಡ್ಕೊಳಕ ನನಗ ಒಂದ್ 5 ನಿಮಿಷ ಟೈಮ್ ಇತ್ತು. ಒಂದ್ ಸ್ವಲ್ಪ ಟೈಮ್ದಾಗ ನಾವು ಬಹಳಷ್ಟ ಹಪ್ಪಳ ಮಾಡ್ಕೋಬಹುದು. ಫ್ಯಾನ್ ಕೆಳಗಡೆ ಹಾಕಿದೇನು. ಈಗ ಸಾಯಂಕಾಲ ಮಾಡ್ಕೊಳ್ಳೋದೇನ್ ನಾನ ರಾತ್ರಿ ಎಲ್ಲಾ ಫ್ಯಾನ್ ಕೆಳಗಡೆ ಹಾಕಿ ನಾಳೆ ಮುಂಜಾನೆ ತೆಗದ ಬಿಸ್ಲಾಗ ಒಣ ಹಾಕೋಬೇಕು. ಇವತ್ನ ಸಾಯಂಕಾಲ ತೋರಿಸ್ತೇನೆ ನಾನ್ ನಿಮಗ. ಇವು ನೋಡ್ರಿ ರಾತ್ರಿ ಹಾಕೊಂಡಿದ್ದಿಲ್ಲ ಹಪ್ಪಳ ಈ ತರ ಒಣಗಿದಾವು. ಇವತ್ನಿಗ್ ತೆಗದ್ ನಾನ ಬಿಸ್ಲಾಗ ಹಾಕೋತೇನು. ಇದ್ ನೋಡ್ರಿ ಇವತ್ತಿನ ತಕ್ಕೊಂಡ್ ಕಶಿಂದ ತಿರಿಸಿ ಬಿಸ್ಲಾಗ ಹಾಕ್ತೇನೆ ನಾನ. ಇವ ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಒಣಗಿದಾವು. ಈಗ ಫ್ರೈ ಮಾಡ್ಕೋಬಹುದು ನಾವ. ನೋಡ್ರಿ ಅಷ್ಟ್ ತೆಳ್ಳಗಾಗಿ ಬಿ ಬಂದಾವು. ಫ್ರೈ ಮಾಡಿ ತೋರಿಸ್ತೇನೆ ನಾನ್ ನಿಮಗ. ಎಣ್ಣೆ ಕಾದೈತಿ, ಹಪ್ಪಳ ಫ್ರೈ ಮಾಡ್ಕೊಳ್ಳು. ನೋಡ್ರಿ ಎಷ್ಟ್ ದೊಡ್ಡ ಆಗದಾವ್ ಫ್ರೈ ಆಗಿ. ನಿಮಗೀಗ ಎಷ್ಟ್ ಬೇಕಷ್ಟ ಫ್ರೈ ಮಾಡ್ಕೊಂಡ ಉಳಿದ ಡಬ್ಬಿ ತುಂಬಿಟ್ಕೋಬಹುದು. ನಮ್ಗೆ ಯಾವಾಗ ಬೇಕಲ್ಲ ಆಗ ಫ್ರೈ ಮಾಡ್ಕೋಬಹುದು ನಾವ. ನೋಡ್ರಿ ಹಪ್ಪಳ ಫ್ರೈ ಮಾಡ್ಕೊಂಡೆ ನಾನ. ಎಷ್ಟ್ ದೊಡ್ಡಾಗಿದಾವ್ ನೋಡ್ಬಹುದು ನೀವು. 3-4 ಪಟ್ಟ ಆಗುವಷ್ಟ ಅರಳಿದಾವ್ ಹಪ್ಪಳ. ಮತ್ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ತೋರ್ಸ್ತೇನೆ ನೋಡ್ರಿ ನಾನ್ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗಿ ಏನ್ ಮಸ್ತ್ ಆಗಿ ಬಂದಾವತ್ತಲಿ. ಬಹಳ ಬಾಯಾಗಿಟ್ರನ ಕರಗ್ತಾವ್ರ ಅಷ್ಟ್ ಮಸ್ತ್ ಆಗಿ ಬಂದಾವ್ ನೋಡ್ರಿ. ಬಹಳ ಮಸ್ತ್ ಆಗಿದಾವ್ ಹಪ್ಪಳ. ನೀವು ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತಾವು. ಈಗ ನಾವ ಮಸಾಲಾ ಹಾಕಿ ಹಪ್ಪಳ ಮಾಡ್ಕೊಳ್ಳು. ಮಸಾಲಾ ಹಪ್ಪಳ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ನಾ ಇಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡೇನು, ರಾಶನ್ ಅಕ್ಕಿ. ನೀವು ಯಾವ್ದು ಅಕ್ಕಿ ತಗೊಂಡ ಮಾಡ್ಕೋಬಹುದು. ರುಚಿಗೆ ಬೇಕಾಗುವಷ್ಟು ಉಪ್ಪ, 1 ಚಮಚ ಆಗುವಷ್ಟ ಹಪ್ಪಳ ಖಾರ ತಗೊಂಡೇನು, 1 ಚಮಚ ಜೀರಿಗೆ, 1 ಅರ್ಧ ಚಮಚ ಅಜವಾಯಿನ, 1 4 ಹಸಿ ಮೆಣಸಿಕಾಯಿ ತಗೊಂಡೇನ ನಾ ಇಲ್ಲಿ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಸುಲಿದ್ ಇಟ್ಕೊಂಡೇನು, ಕೊತ್ತಂಬರಿ ಸೊಪ್ಪ. ಈಗ ನಾವ ಅಕ್ಕಿ ತೊಳೆದ ನೆನೆ ಹಾಕೋಬೇಕು. ನಾನ ಅಕ್ಕಿ ರಾತ್ರಿನ ಇಲ್ಲಿ ನೆನೆ ಹಾಕೊಂಡೇನು 1 ಗ್ಲಾಸ್ ಅಕ್ಕಿನಿ. ಇವ್ ನೆನೆದ್ದಾವು. ಈಗ ಇವತ್ನ ಕುದಿಯಾಕ ಇಡುನು. 1 ಗ್ಲಾಸ್ ಅಕ್ಕಿ ತಗೊಂಡೇನ್ ನಾನ. 5 ಗ್ಲಾಸ್ ನೀರ್ ತಗೋಬೇಕು ನಾವ. ಇಲ್ಲ ನಾನ 5 ಗ್ಲಾಸ್ ನೀರ ಹಾಕಿದ್ದೇನೆ ಈಗ ನೀರ ಕಾಯಕ್ ಇಡುನು. ನೋಡ್ರಿ ಅಕ್ಕಿ ನೀವು ಯಾವ್ದ್ರಲ್ಲಿ ಮೆಜರ್ಮೆಂಟ್ ಮಾಡಿರ್ತಿರಲ್ಲ ಅದರ 5 ಆಗುವಷ್ಟ ನೀರ್ ತಗೋಬೇಕು ನಾವಿಲ್ಲಿ. ಜೀರಿಗೆ ಹಾಕ್ತೇನು, ಅಜವಾಯಿನ ಹಾಕಿ ಮಾಡ್ಕೋರಿ, ಟೇಸ್ಟ್ ಚಲೋ ಬರ್ತೈತಿ.
ಹಪ್ಪಳ ಖಾರ ಇಲ್ಲಂದ್ರ ಸೋಡಾ ಹಾಕಿವಿ ಮಾಡ್ಕೋಬಹುದು. ಉಪ್ಪ ರುಚಿಗೆ ಎಷ್ಟು ಬೇಕಾಗ್ತೈತಿ ನೋಡಿ ಉಪ್ಪು ಹಾಕೋರಿ. ಎಲ್ಲಾ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ರಿ. ಇದ್ ನೋಡ್ರಿ ಹೆಸರು ಬಂದೈತಿ. ಈಗ ನಾವ ಈ ಅಕ್ಕಿ ನೆನಿಸಿಟ್ಕೊಂಡಿವಲ್ಲ ಇವತ್ನಿತ್ರಾಗ ಹಾಕೋಬೇಕು. ಅಕ್ಕಿ ನೀವ ನೆನಿಸ್ ಮಾಡ್ಕೋರಿ. ಹಪ್ಪಳ ಅಕ್ಕಿ ನೆನಿಸ್ ಮಾಡ್ಕೊಂಡಿ ಅಂದ್ರ ಹಪ್ಪಳಿನ ಚಲೋ ಆಗ್ತಾವು. ನೀವು ಒಂದ್ 6 ರಿಂದ 7 ತಾಸ ನೆನ್ಸ್ಕೋರಿ ಅಕ್ಕಿ ಹಾಕಿ ಒಮ್ಮೆಲ್ಲ ಚಲೋದಂಗ್ ಮಿಕ್ಸ್ ಮಾಡ್ರಿ. ಈಗ ಇದನ್ನ ಕುಕ್ಕರ್ ಲಿಡ್ ಹಾಕಿ ಕುದಿಸ್ಕೋಬೇಕು. ಕುಕ್ಕರ್ ಲಿಡ್ ಹಾಕಿ 4 ರಿಂದ 5 ವಿಜಿಲ್ ಬರುವವರೆಗೆ ಕುದಿಸ್ಕೋತೇನೆ ನಾನು. ವಿಜಿಲ್ ನೋಡ್ರಿ 4 ಬಿಡ್ಬೋದು, 5 ಬಿಡ್ಬೋದು. ಒಂದ್ ಸ್ವಲ್ಪ ಮಾಡ್ಕೋತಿದ್ದು ಅಂದ್ರೆ ನಾವ ಜಾಸ್ತಿ ವಿಜಿಲ್ ಅದ ಕುದಿತೈತಿ. ನಾವ್ ಅಕ್ಕಿ ಏನ್ ತಗೊಂಡಿರ್ತೀವಲ್ಲ ಇದ ಪೂರಾ ಹಣ್ಣಾಗಿ ಕುದ್ದಿರ್ಬೇಕು ನಮಗ. ನಾವ್ ಪೂರಾ ಮ್ಯಾಶ್ ಮಾಡ್ಕೊಳಂಗ ಆಗ್ಬೇಕು. ಅಲ್ಲಿವರೆಗೆ ನೀವ ಕುದಿಸ್ಕೋಬೇಕು. ನೀವು ಬಹಳ ಕ್ವಾಂಟಿಟಿದಾಗ ಮಾಡಾದಿರಿ ಅಂದ್ರೆ ಒಂದ್ 3 ರಿಂದ 4 ಸಿಟ್ಟಿದಾಗ ಬಿ ಅದ ಚಲೋದಂಗ್ ಕುದ್ದಿರ್ತೈತಿ. ನೀವು ಒಂದ್ ಸ್ವಲ್ಪ ಮಾಡ್ಕೊಳದಿರಿ ಅಂದ್ರ ಆಗ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ. ಯಾಕಂದ್ರೆ ವಿಜಿಲ್ ಜಲ್ದಿ ಆಗ್ತಾವು. ಅಕ್ಕಿನ ಹಣ್ಣಾಗಿ ಕುದಿಯುವವರೆಗೆ ಕುದಿಸ್ಕೋಬೇಕು. ಈಗ ನಾ ಇಲ್ಲಿ 4 ರಿಂದ 5 ವಿಜಿಲ್ ಬರುವವರೆಗೆ ಕುದಿಸ್ಕೋತೇನೆ. ಅಕ್ಕಿ ಕುದಿಯುತ್ತನ ನಾವ ಮಸಾಲೆ ರೆಡಿ ಮಾಡ್ಕೊಳ್ಳು. ನಾ ಇಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡೇನು. ಬೆಳ್ಳುಳ್ಳಿ ಇದನ್ನೀಗ ಒಂದ್ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೆ ನಾನು. ಈ ತರ ತರಿಯಾಗಿ ಇರ್ಬೇಕು, ಪೂರಾ ಪೇಸ್ಟ್ ಆಗಿ ಬಿ ಮಾಡ್ಕೊಳ್ಳೋದು ಬೇಡ. ಮತ್ತ ಕೊತ್ತಂಬರಿ ಸೊಪ್ಪಿ ಹಿಂಗ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡೇನು. ಈಗಿದ ವಿಜಿಲ್ ಆಗಿ ತಣ್ಣಗಾಗೈತಿ. ಕುಕ್ಕರ್ ನಂದ ಸಣ್ಣದೈತಿ, ಅದಕ್ಕಾಗಿ ನೋಡ್ರಿ ಈ ತರ ಉಕ್ಕಿ ನೀರ್ ಮ್ಯಾಗ ಬರ್ತೈತಿ. ನೀವ ಕುಕ್ಕರ್ ದೊಡ್ಡದಿಟ್ಟ ಮಾಡ್ಕೊಂಡ್ರಿ ಅಂದ್ರ ಚಲೋ ಆಗಿ ಆಗ್ತೈತಿ. ಈಗ ಇದನ್ನ ನಾವ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು. ಇದ ಬಿಸಿ ಇದ್ದಾಗ ಮಾಡ್ಕೊಂಡ್ರಿ ಅಂದ್ರ ಎಲ್ಲಾ ಚಲೋ ಆಗ್ತತಿ. ನೋಡ್ಬೋದು ನೀವ ಆಲ್ರೆಡಿ ಇದ ಹಣ್ಣಾಗೆ ಕುದ್ದೈತಿ. ಇದ್ ನೋಡ್ಬೋದು ನೀವ ರೈಸ್ ಅನ್ನೋದ ಕಾಣಾನಿಲ್ಲ. ಆ ತರ ಆಗ್ಬೇಕಿದ್ ನಮ್ದು ಹಿಟ್ಟ. ಮೆಣಸಿಕಾಯಿ ಬೆಳ್ಳುಳ್ಳಿ ಅದು ಸಣ್ಣ ಮಾಡ್ಕೊಂಡಲ್ಲ ಇದನ್ನೀಗ ಮಿಕ್ಸ್ ಮಾಡ್ತೇನೆ ನಾನು. ಕೊತ್ತಂಬರಿ ಸೊಪ್ಪ ಹಾಕಿ ಮಿಕ್ಸ್ ಮಾಡ್ರಲ್ಲ ಚಲೋದಂಗ. ನೀವು ಒಮ್ಮೆ ಈ ತರ ಮಾಡಿ ನೋಡ್ರಿ. ಹಪ್ಪಳ ತಿನ್ನಾಕಂತೂ ಬಹಳ ರುಚಿಯಾಗಿರ್ತಾವು. ಮತ್ ಮಾಡೋದು ಬಹಳ ಸಿಂಪಲ್ ಐತಿ. ಒಬ್ಬರ ಇದ್ರ ಬಿ ಬಹಳಷ್ಟ ಹಪ್ಪಳ ಮಾಡ್ಕೋಬಹುದು. ಮತ್ ನೀವ ಮುಂಜಾನೆನ ಮಾಡ್ಕೋಬೇಕಂತೇನಿಲ್ಲ. ಇದನ್ನ ನಾವ ಮನೆ ಒಳಗಡೆನ ಹಾಕಿ ಒಣಸ್ಕೋಬಹುದು. ನಿಮ್ಗೆ ಯಾವಾಗ ಟೈಮ್ ಇರ್ತೈತ್ಲ ಆಗ ಮಾಡ್ಕೋಬಹುದು. ಈ ತರ ಆಗ್ಬೇಕಿದ. ಇದನ್ನ ನಾವ ಬೇರೆ ಒಂದ್ ಪಾತ್ರೆದಾಗ ತಕ್ಕೊಳ್ಳು, ಲಘು ಆರ್ತತಿ. ನಾ ಇಲ್ಲಿ ಪ್ಲೇಟ್ ತಗೊಂಡೇನು. ಪ್ಲೇಟ್ನಾಗ ತಕ್ಕೋದ್ರಿಂದ ಲಘುನ ಆರ್ತತಿ. ಈಗ ಇದನ್ ಬ್ಯಾಟ್ರಿ ಈ ತರ ಹಾಕೋನು. ಇದ್ ನೋಡ್ರಿ ತಕ್ಕೊಂಡೆ ನಾನು ಈ ತರಾಗ. ಈ ತರ ಅಡಾಗ್ಲಿ ಇದ್ರಾಗ ತಕೊಳ್ಳೋದ್ರಿಂದ ಆರ್ತೈತ್ ಲಘುಟ. ಇದ ಒಂದ್ ಸ್ವಲ್ಪ ಆರಿದ ಬಳಿಕ ನಾವ ಹಪ್ಪಳ ಮಾಡ್ಕೋಬೇಕು. ಡೈರೆಕ್ಟ್ ಆಗಿ ನೀವ ಈ ಹಪ್ಪಳ ಬಿಸಿಲಾಗ ಹಾಕಿದ್ರ ಬಿ ಒಡಿಯೋ ಚಾನ್ಸ್ ಇರ್ತತಿ. ಅದಕ್ಕಾಗಿ ಫಸ್ಟ್ ಹಾಕಬೇಕಾದ್ರೆ ನೀವು ಒಂದಿನ ಮೊದಲ ಮನಿ ಒಳಗಡೆ ಹಾಕೋರಿ. ಆಮ್ಯಾಗ ಒಂದಿನ ತಗದ ಬಿಸಿಲಾಗ ಚಲೋದಂಗ ಒಣಗಿಸಿ ಇಟ್ಕೊಂಡ್ರಿ ಅಂದ್ರ 1 ವರ್ಷ ತನ ಇಟ್ಕೋಬಹುದು. ಈಗ ಹಪ್ಪಳ ಮಾಡ್ಕೊಳ್ಳು. ಹಪ್ಪಳ ಮಾಡಾಕ ಈ ತರ ಒಂದ್ ಪ್ಲಾಸ್ಟಿಕ್ ಕವರ್ ತಗೊಂಡೆ ನಾನು. ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಚ್ಚುನು. ನೀವು ಕವರ್ ಬೇಡ ಅಂದ್ರ ಒಂದ್ ಕಾಟನ್ ಬಟ್ಟೆ ತಗೊಂಡ್ ಬಿ ಮಾಡ್ಕೋಬಹುದು. ಮತ್ತ ಎಣ್ಣಿನೂ ಬಹಳ ಹಚ್ಚಾಕ್ ಹೋಗ್ಬೇಡ್ರಿ. ಫಸ್ಟ್ ಟೈಮ್ ಒಂದ್ ಸ್ವಲ್ಪ ಅದು ಬಿ ಹಚ್ಕೋರಿ. ಎಣ್ಣೆ ಬಹಳ ಹಚ್ಚಿರಿ ಅಂದ್ರ ಹಪ್ಪಳ ಒಂದ್ ಸ್ವಲ್ಪ ದಿನಾಗನ ವಾಸ ಬರಾಕ್ ಹಿಡಿತಾವು. ಎಣ್ಣೆ ಹಚ್ಚಾನಿಲ್ದ ಹಾಗೆ ಮಾಡ್ಕೊಂಡ್ರ ಬಿ ನಡಿತೈತಿ. ಕಾಟನ್ ಬಟ್ಟೆ ತಗೊಂಡ್ ಮಾಡ್ಕೊಳದಿರಿ ನೀವಂದ್ರ ಅದನ್ನ ನೀರಲ್ಲಿ ಒದ್ದೆ ಮಾಡಿ ಹಾಗೆ ಮಾಡ್ಕೋಬಹುದು. ಅದಕ್ಕೇನು ಎಣ್ಣೆ ಹತ್ತಂಗಿಲ್ಲ. ಈಗ ಹಪ್ಪಳ ಮಾಡ್ಕೊಳ್ಳು. ಇಲ್ಲಿ ನೋಡ್ರಿ ಈ ಪಾಲಿಥೀನ್ಗೆ ಎಣ್ಣೆ ಹಚ್ಕೊಂಡಿವಲ್ಲ, ಈ ಪಾಲಿಥೀನ್ದಾಗ ಒಂದ್ ಚಮಚ ಆಗೋಟ ಹಿಟ್ಟು ಹಾಕ್ತೇನು. ಈಗ ಇನ್ನೊಂದ್ ಪಾಲಿಥೀನ್ ತಗೊಂಡಿರ್ತೇವಲ್ಲ ಇದನ್ನ ಮೇಲ್ಗಡೆ ಇಟ್ಕೋರಿ. ಈ ತರ ಒಂದ ಪ್ಲೇಟ್ ತಗೋರಿ. ಪ್ಲೇಟ್ ತಗೊಂಡ ಇದ್ ನೋಡ್ರಿ ಅದ್ರ ಮ್ಯಾಗ ಹಿಂಗ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ರಿ ಅಟ್ಟ. ನೋಡ್ರಿ ಏನ್ ಮಸ್ತ್ ಆಗಾತ ಹಪ್ಪಳ. ಮತ್ತಿದ ನಿಮಗೆ ಎಷ್ಟು ತಿಳು ಬೇಕಲ್ಲ ಅಟ್ಟ ತಿಳು ಬಿ ಮಾಡ್ಕೋಬಹುದು. ಈಗ ಇದನ್ನ ಮ್ಯಾಲಿನ ಕವರ್ ತಕೋಬೇಕು. ನೋಡ್ಬೋದು ನೀವ ಏನ್ ಮಸ್ತ್ ಆಗೈತಿ ಹಪ್ಪಳ ತಲಿ. ಇಲ್ಲಿ ಒಣಾಕಾಕ ನಾನು ಪಾಲಿಥೀನ್ ಹಚ್ಚಿದೆನು. ನೀವು ಈ ಹಪ್ಪಳ ಪಾಲಿಥೀನ್ ಮ್ಯಾಗ ಹಾಕೋಬೇಕು. ಇದ್ ನೋಡ್ರಿ ಹಿಂಗ್ ಹಾಕಿ ಕಸಿಂದ
ಮೇಲ್ಗಡೆಯಿಂದ ಪಾಲಿಥಿನ್ ತಕ್ಕೋಬಹುದು, ಆರಾಮಾಗಿ ಬರ್ತೈತಿ. ಈ ತರ ಬಿ ಮಾಡ್ಕೋಬಹುದು. ಇಲ್ಲಂದ್ರ ನೀವು ಡೈರೆಕ್ಟ್ ಹಿಟ್ಟ ಈಗ ಒಣ ಹಾಕದಿರ್ತೀವಲ್ಲ ಅದ ಪಾಲಿಥಿನ್ ಮ್ಯಾಗ ಹಾಕ್ರಿ. ಹಾಕಿ ಕಸಿಂದ ಒಂದ್ ಪಾಲಿಥಿನ್ ಹಿಂಗ್ ಮ್ಯಾಗ ಇಡ್ರಿ. ಪ್ಲೇಟ್ ತಗೊಂಡ ಆರಾಮಾಗಿ ಪ್ರೆಸ್ ಸೆಟ್ ಮಾಡ್ರೆ ಸಾಕು. ನೋಡ್ರಿ ಈ ತರ ಮಾಡಿ ಇದ ಮೇಲ್ಗಡೆ ಪಾಲಿಥಿನ್ ನಾವ ಆರಾಮಾಗಿ ತಕ್ಕೋಬಹುದು. ನಿಮ್ಗೆ ಯಾವ್ದು ಅನುಕೂಲ ಆಗ್ತದಲ್ಲ ಆ ತರ ಮಾಡ್ಕೋಬಹುದು. ಎಲ್ಲಾ ಹಪ್ಪಳ ಬಿ ಇದೇ ತರ ಮಾಡ್ತೇನೆ ನಾನು. ಇಲ್ಲಿ ನೋಡ್ರಿ ಎಲ್ಲಾ ಹಪ್ಪಳ ಬಿ ಮಾಡ್ಕೊಂಡೆ ನಾನು. ಒಂದ್ ಗ್ಲಾಸ್ನಾಗ ಎಷ್ಟುಕುನ ಹಪ್ಪಳ ಆಗ್ಯದಾವು ನೋಡ್ಬೋದು ನೀವ. ಮತ್ ನೋಡಾಕ್ ಎಷ್ಟ್ ಗ್ರೀನ್ ಆಗಿ ಏನ್ ಮಸ್ತ್ ಆಗಿ ಕಾಣದಾವ ಅಂದ್ರ ಹಪ್ಪಳ. ನಾವ್ ಕೊತ್ತಂಬರಿ ಸೊಪ್ಪಾಗ ಹಾಕಿ ಮಾಡೋದ್ರಿಂದ ಬಾಳ ಮಸ್ತ್ ಆಗಿದಾವು. ಈಗ ಇವತ್ತ ಫ್ಯಾನ್ ಕೆಳಗಡೆ ಇಲ್ಲೇ ಒಳಗ ಹಾಕಿದೇನು. ನಾಳೆ ಮುಂಜಾನೆ ತೋರಿಸ್ತೇನೆ ನಾ ನಿಮಗ. ಇವ್ ನೋಡ್ರಿ ರಾತ್ರಿ ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಒಣಗಿದಾವ್ ನೋಡ್ಬೋದು ನೀವ. ಫ್ಯಾನ್ ಕೆಳಗಡೆನೆ ಹಾಕಿನ್ ನಾನ. ಆಲ್ಮೋಸ್ಟ್ ಒಣಗಿದಾವು. ಇವತ್ನೀಗ ತಕ್ಕೊಂಡ್ ಕಸಿನ್ ನಾವ ಬಿಸಿಲಾಗ ಒಣ ಹಾಕಬೇಕು. ಇಲ್ಲಿ ನೋಡ್ರಿ ಸೈಡ್ ದಿಂದ ತಾನ ಬಿ ಬಿಟ್ಟಿದಾವು ಮತ್ತ ಆರಾಮಾಗಿ ಎದ್ದು ಬಿ ಬರದಾವು. ನೋಡ್ರಿ ಈ ತರ ಒಂದ್ ಸ್ವಲ್ಪ ಹಸಿ ಇದ್ದಿದ್ದು ಒಟ್ಟ ಈ ತರ ಹತ್ತಿದಾವು. ಇಲ್ಲಂದ್ರ ಬಿಟ್ಕೊಂಡಾವು ತಾನ ನೋಡ್ಬೋದು ನೀವ. ಆರಾಮಾಗಿ ತಕ್ಕೋಬಹುದು. ತಕ್ಕೊಂಡ್ ನಾನು ಬಿಸಿಲಾಗ ಒಣ ಹಾಕ್ತೇನೆ ಇಂದೊಂದಿನ. ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಒಣಗಿದಾವು ನೋಡ್ಬೋದು ನೀವ. ಒಂದ್ ಕಪ್ ಅಕ್ಕಿಗೆ ಎಷ್ಟ್ ಹಪ್ಪಳ ಆಗ್ಯದಾವ ಅಥವಾ ಒಂದ್ ಬುಟ್ಟಿ ಆಗೋಷ್ಟು ಹಪ್ಪಳ ಆಗ್ಯದಾವು. ಮತ್ ನೋಡ್ರಿ ಏನ್ ಮಸ್ತ್ ಆಗಿ ಬಂದಾವು ಹಪ್ಪಳ. ಕೊತ್ತಂಬರಿ ಹಸಿ ಮೆಣಸಿಕಾಯಿ ಹಾಕೋದ್ರಿಂದ ಗ್ರೀನ್ ಕಲರ್ ಆಗ್ವಿ ಬಂದಾವು. ಮತ್ತೆ ತೆಳ್ಳಗ್ ಆಗಿದಾವ್ ನೋಡ್ಬೋದು ನೀವ. ಈಗ ನಿಮಗ ಒಂದ್ ಸ್ವಲ್ಪ ಫ್ರೈ ಮಾಡಿ ತೋರಿಸ್ತೇನೆ ನಾನು. ಇವತ್ನ ಚಲೋದಂಗ ಒಣಿಸಿ ನೀವು ಡಬ್ಬಿ ತುಂಬಿ ಇಟ್ಕೊಂಡ್ರಿ ಅಂದ್ರ ಒಂದ್ ವರ್ಷ ಬಿ ಏನೂ ಆಗುದಿಲ್ಲ. ಆದ್ರೆ ನೀವು ಮಾಡ್ಕೊಳತ್ನಾಗ ಎಣ್ಣಿ ಕಡಿಮೆ ಹೆಚ್ಚು ಮಾಡ್ಕೋರಿ. ಫಸ್ಟ್ ಟೈಮ್ ಅತ್ತ ಒಂದ್ ಸ್ವಲ್ಪ ಹಚ್ಚಿರಿ. ಅದ್ರ ಬಳಕ ಎಣ್ಣೆ ಹಚ್ಚಾಕ ಹೋಗ್ಬೇಡ್ರಿ. ಎಣ್ಣೆ ಹಚ್ಚಿರಿ ಅಂದ್ರ ಒಂದ್ ಸ್ವಲ್ಪ ದಿನ ಆದ ಬಳಕ ಅದು ಸ್ಮೆಲ್ ಬರಾಕ್ ಹಿಡಿತೈತಿ. ಈಗ ಫ್ರೈ ಮಾಡುನು. ಎಣ್ಣೆ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣೆ ಕಾದೈತಿ. ಈಗ ಹಪ್ಪಳ ಫ್ರೈ ಮಾಡುನು. ಎಣ್ಣೆ ಕಡಕ ಕಾಸ್ಕೊಂಡ ಅಂತ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೋಡ್ಬೋದು ನೀವು ಸೈಜ್ದಾಗ ಎಷ್ಟು ದೊಡ್ಡದೈತಂತ. ನೋಡ್ರಿ ಹಪ್ಪಳ ಏನ್ ಮಸ್ತಾಗಿ ಬಂದಾವು. ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂದ್ರ ಬಾಯಾಗಿಟ್ರನ ಕರಗ್ತಾವ. ನೋಡ್ರಿ ಬಹಳ ಮಸ್ತಾಗಿ ಬಂದಾವ. ಅಕ್ಕಿ ಹಪ್ಪಳ ಮಾಡ್ಕೊಳಕ ನಾ ಇಲ್ಲಿ ಒಂದ್ ವಾಟಕ ಅಕ್ಕಿ ತಗೊಂಡ ನೆನೆ ಹಾಕಿದೇನು. ಇವತ್ನ 6 ರಿಂದ 7 ತಾಸ ನೆನ್ಸ್ಕೋಬೇಕು. ಇನ್ನೊಮ್ಮೆ ತೊಳೆದ ಕಸಿಂದ ನೀರ್ ತಕೋತೇನೆ ಈ ಅಕ್ಕಿಯಾಗಿನು ನೀರ್ ತಕೊಂಡೇನು. ಈಗ ನಾವ ನೀರ ಕಾಯಕ್ ಇಡುನು. ಇಲ್ಲ ನಾನು ಒಂದ್ ಕುಕ್ಕರ್ ತಗೊಂಡೇನು. 1 ವಾಟಕ ಅಕ್ಕಿ ತಗೊಂಡೇನು. 5 ವಾಟಕ ನೀರ್ ಹಾಕೋಬೇಕು ನಾವೀಗ. ಐದು ವಾಟಕ ನೀರ್ ಹಾಕಿದೇನು. ಈಗ ಕಾಯಕ್ ಇಡುನು. ರುಚಿಗೆ ಬೇಕಾಗುವಷ್ಟು ಉಪ್ಪ, ಒಂದ್ ಅರ್ಧ ಚಮಚ ಜೀರಿಗೆ, ಒಂದ್ ಅರ್ಧ ಚಮಚ ಹಪ್ಪಳ ಖಾರ ಎಲ್ಲ ಹಾಕಿ ಒಂದ್ ಮಿಕ್ಸ್ ಮಾಡ್ರಿ. ಈ ನೀರ ಎಸರು ಬರ್ಲಿ. ಇದ್ ನೋಡ್ರಿ ಎಸರು ಬಂದೈತಿ. ಈಗ ಈ ಅಕ್ಕಿ ನೆನೆಸಿಟ್ಕೊಂಡಿವಲ್ಲ ಇವತ್ನ ಹಾಕ್ತಾನೆ ಇದ್ರಾಗ. ಅಕ್ಕಿ ಹಾಕಿ ಎಲ್ಲ ಒಮ್ಮೆ ಚಲೋದಂಗ್ ಮಿಕ್ಸ್ ಮಾಡ್ರಿ. ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಹಾಕಿ 4 ರಿಂದ 5 ವಿಜಿಲ್ ಬರುವವರೆಗೆ ಕುದಿಸ್ಕೋಬೇಕು ನಾವ. ಅಕ್ಕಿ ಹಾಕೊಂಡಿರ್ತೇವಲ್ಲ ಇದು ಪೂರಾ ಮಿದು ಆಗುವವರೆಗೆ ಕುದಿಸ್ಕೋಬೇಕು. ನೀವ 5 ಬಿ ಮಾಡ್ಕೋಬಹುದು, 4 ಬಿ ವಿಜಿಲ್ ಮಾಡ್ಕೋಬಹುದು. ನೀವ ನೋಡಿ ಅದ್ ಹಣ್ಣಾಗಿ ಕುದಿಯುವವರೆಗೆ ಕುದಿಸ್ಕೋಬೇಕು. ಕುದ್ವಳಕ್ ತೋರಿಸ್ತೇನೆ ನಾನ್ ನಿಮ್ಗ. ನೋಡ್ರಿ ಹಪ್ಪಳ ಮಾಡಕ್ ನಾನು ಇಲ್ಲಿ ಒಂದ್ ಸ್ವಲ್ಪ ಮೆಣಸಿಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ತಗೊಂಡೇನು. ಇದನ್ನ ಪೇಸ್ಟ್ ಮಾಡ್ಕೋತೇನೆ. ಈಗ ಕುಕ್ಕರ್ ವಿಜಿಲ್ ಆಗಿ ತಣ್ಣಗಾಗೈತಿ. ಈಗ ತೆಗದ್ ನೋಡುನು. ಇದ್ ನೋಡ್ರಿ ಈ ತರ ಕುದ್ದೈತಿ. ಇದನ್ನೀಗ ತಿರ್ಬ್ಯಾಡುನು. ಚಲೋದಂಗ ತಿರ್ಬ್ಯಾಡ್ರಿ. ಇದ ಇನ್ನ ಒಂದ್ ಸ್ವಲ್ಪ ಅನ್ನ ಖಾನದೈತ್ಲ ಇದೆಲ್ಲ ಮ್ಯಾಶ್ ಆಗ್ಬೇಕು. ಈಗ ಇದ್ ಮ್ಯಾಶ್ ಮಾಡಿದೆ ಅನ್ನ ಮಸಾಲೆ ಮಿಕ್ಸ್ ಮಾಡುನು. ಇಲ್ಲ ಹಸಿ ಮೆಣಸಿಕಾಯಿ ಜಜ್ಜಿಟ್ಟಿದೇನು ಅದನ್ನ ಹಾಕ್ತಾನು.
ಶುಂಠಿ ಮತ್ತ ಬೆಳ್ಳುಳ್ಳಿ ತಗೊಂಡಿದ್ದಿಲ್ಲ ಅದನ್ನು ಹಾಕ್ತೇನು. ನಾ ಇಲ್ಲಿ ಮೆಂತ್ಯ ಸೊಪ್ಪು ತಗೊಂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನು ಅದನ್ನ ಮಿಕ್ಸ್ ಮಾಡ್ತೇನು. ಕೊತ್ತಂಬರಿ ಸೊಪ್ಪು ತಗೊಂಡ ಕಟ್ ಮಾಡಿ ಇಟ್ಟಿದ್ದೇನು ಅದನ್ನು ಹಾಕ್ತೇನು. ಎಲ್ಲ ಹಾಕಿ ಚಲೋದಂಗೆ ಮಿಕ್ಸ್ ಮಾಡ್ರಿ. ನೀವು ಅನ್ಬೋದು ಮೆಂತ್ಯ ಸೊಪ್ಪು ಹಾಕಿದ್ರ ಕೈ ಆಗುದಿಲ್ಲ ಏನಂತ. ಕೈ ಬರುದಿಲ್ಲದ ಎಳಿದಿದ್ದ ತಗೊಂಡ ಮಾಡ್ರಿ. ಮತ್ತ ದಂಟಲ್ ಇರ್ತದಲ್ಲ ಅದನ್ನ ಹಾಕೋಬಾರ್ದು. ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ರಮ್ಮಿ. ಈಗ ಇದಾಗೈತಿ. ಹಪ್ಪಳ ಮಾಡ್ಕೊಳ್ಳೋನು. ಹಪ್ಪಳ ಮಾಡಾಕ ನಾ ಇಲ್ಲಿ ಈ ತರ 2 ಕವರ್ ತಗೊಂಡೇನು ಪ್ಲಾಸ್ಟಿಕ್ದು. ಒಂದ್ ಸ್ವಲ್ಪ ಇದಕ್ಕ ಎಣ್ಣೆ ಹಚ್ಚರಿ. ಬಾಳೆನ್ ಬೇಡ, ಒಂದ್ ಸ್ವಲ್ಪ ಹಚ್ಚರಿ. ಫಸ್ಟ್ ಟೈಮ್ ಮಾಡೋತ್ನ್ಯಾಗಟ್ಟ 2 ಕುಬಿ ಎಣ್ಣೆ ಹಚ್ಕಸಿಂದ ಈ ಹಿಟ್ಟು ತಗೊಂಡ ಹಪ್ಪಳ ಮಾಡ್ಕೊಂಡು ನೀವು ಎಷ್ಟು ದೊಡ್ಡ ಮಾಡ್ಕೋರದಿಲ್ಲ ನೋಡಿ ತಗೋರಿ. ಇದ್ ಮೇಲ್ಗಡೆ ಇನ್ನೊಂದು ಕವರ್ ಹಿಂಗ ಇಟ್ಕೋರಿ. ನೀವು ನೋಡ್ರಿ ಈ ತರ ಕೈಲೇ ಬಿ ಮಾಡ್ಕೋಬಹುದು. ಬಹಳ ಸಿಂಪಲ್ ಐತಿ. ಎಷ್ಟು ತೆಳ್ಳಗ್ ಬೇಕಲ್ಲ ಅಷ್ಟು ತೆಳ್ಳಗ್ ಬಿ ಮಾಡ್ಕೋಬಹುದು. ಎಣ್ಣೆ ಭಾಳ ಹಚ್ಚಕ್ ಹೋಗ್ಬೇಡ್ರಿ. ಬಹಳ ಸಿಂಪಲ್ ಐತಿ, ನೋಡ್ಬೋದು ನೀವ. ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡದು ಮಾಡ್ಕೋಬಹುದು. ಎಷ್ಟು ಬೇಕಾದಷ್ಟು ತೆಳು ಬಿ ಆಗ್ತೈತಿ. ಇದಾಗೈತಿ. ಕವರ್ ತಕ್ಕೊಳ್ಳೋಣ ಮ್ಯಾಗಿಂದ. ಇದ್ ನೋಡ್ರಿ ಆರಾಮಾಗಿ ತಕ್ಕೋಬಹುದು. ಇದನ್ನೀಗ ಒಣ ಹಾಕೋನು. ಇದು ಹಪ್ಪಳ ತಗೊಂಡ ಈ ತರ ಹಾಕ್ರಿ. ಇಲ್ಲಿ ಪಾಲಿಥಿನ್ ಮ್ಯಾಗ ಹಾಕದನ್ನ ನೀವು ಇದನ್ನ ಪಾಲಿಥಿನ್ ಮ್ಯಾಗ ಹಾಕೋಬೇಕು. ಹಾಕಿಸಿಂದ ಇದ್ ನೋಡ್ರಿ ಹಿಂಗ ತಕ್ಕೋಬೇಕು. ಎಲ್ಲ ಹಪ್ಪಳ ಬಿ ಇದೇ ತರ ಮಾಡ್ಕೋತೇನೆ ನಾನು. ಮಾಡಿ ತೋರಿಸ್ತೇನು. ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಒಣಗಿದಾವು ನೋಡ್ರಿ. ಎಲ್ಲ ಹಪ್ಪಳ ಬಿ ಮಾಡ್ಕೊಂಡ್ರೆ ತಿನ್ನಕ್ಕೂ ಇವು ಅಟ್ಟ ಮಸ್ತ್ ಆಗಿರ್ತಾವು. ನಾನು ನಿಮ್ಗೆ ಒಂದೆರಡು ಫ್ರೈ ಮಾಡಿ ತೋರಿಸ್ತೇನೆ. ನಾ ಇವತ್ನ ಮೊದಲು ಹಾಕ್ಬೇಕಾದ್ರೆ ಒಂದಿನ ಮನ್ಯಾಗ ಒಳಗ ಹಾಕಿನಿ. ಆಮ್ಯಾಗ 2 ದಿನ ತೆಗೆದು ಬಿಸಿಲಾಗ ಒಣಸಿದೆನು. ಚಲೋದಂಗ ಒಣಸಿ ಇಟ್ಕೊಂಡ್ರಿ ಅಂದ್ರೆ ಇವ 1 ವರ್ಷ ತನ ಏನೂ ಆಗೋದಿಲ್ಲ. ಆದ್ರೆ ಬಿಸಿಲಾಗ ಒಣಸಿ ಇಟ್ಕೋರಿ. ಈಗ ಫ್ರೈ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೇನೆ ನಾನು. ಎಣ್ಣೆ ಕಾದೈತಿ. ಈಗ ಹಪ್ಪಳ ಹಾಕ್ತೇನೆ. ಎಣ್ಣೆ ಫುಲ್ ಕಡಕ ಕಾಶಿ ಅಂತ ಫ್ರೈ ಮಾಡ್ಕೋರಿ. ಆಗ ಹಪ್ಪಳ ಚಲೋದಂಗ ಫ್ರೈ ಆಗ್ತಾವು. ನೋಡ್ಬೋದು ನೀವ ಎಷ್ಟು ದೊಡ್ಡ ಆಗದಾವು ತಲಿ. ಈಗ ಎಷ್ಟು ಬೇಕಷ್ಟು ಫ್ರೈ ಮಾಡ್ಕೊಂಡ ಉಳಿದ ಡಬ್ಬಿ ತುಂಬಿಟ್ಕೋತೇನು. ನೋಡ್ರಿ ಹಪ್ಪಳ ಏನು ಮಸ್ತಾಗಿ ಬಂದಾವು. ಮತ್ತು ಎಷ್ಟು ದೊಡ್ಡದಾವು ನೋಡ್ಬೋದು ನೀವು. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದಾವು. ಒಂದು 3 ತೋರಿಸ್ತೇನೆ ನೋಡ್ರಿ. ನೋಡ್ಬೋದು ಬಾಯಾಗಿಟ್ರೆ ಕರಗ್ತಾವ. ಸಣ್ಣ ಮಕ್ಕಳ ವಯಸ್ಸಾದವ್ರದ್ದು ಇರ್ತಾರಲ್ಲ ಹಲ್ಲಿಲ್ದವ್ರ ಅವ್ರ ಸಹಿತ ತಿನ್ಬೋದು ಇವತ್ತನ್ನ. ಭಾಳ ಮಸ್ತ್ ಬಂದಾವ. ನೋಡಿದ್ರಲ್ಲ ರಾಜಸ್ಥಾನಿ ಕಿಚಿಯಾ ಪಾಪಡ ಹೇಗೆ ಮಾಡ್ಕೊಳ್ಳೋದಂತ. ಮಾಡ್ಕೊಳ್ಳೋದು ಭಾಳ ಸಿಂಪಲ್ ಐತಿ. ಇವತ್ತಿನ ನಾನು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.